ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇವತ್ತು ನಮಗೆ 6 to 6 ಕಾಲ್ ಶೀಟ್ ಇತ್ತು. ಕಂಠೀರವ ಸ್ಟುಡಿಯೋಲಿ ಶೂಟಿಂಗ್ ಇತ್ತು. ಆ್ಯಂಡ್ ಮಂಡೇ ಆಗಿರೋದ್ರಿಂದ 4 o'clockಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ನಾನು ಬರೋಷ್ಟರಲ್ಲಿ 6 o'clock ಆಗಿತ್ತು ಸೆಟ್ ಹತ್ರ. ಆ್ಯಂಡ್ 6:50 ಅಷ್ಟರಲ್ಲಿ ನಾನು ರೆಡಿ ಆಗಿದ್ದೆ. ಆ್ಯಂಡ್ ನನ್ನ ಶೂಟ್ ಕೂಡ ಶುರು ಆಯಿತು. ಆ್ಯಂಡ್ ತುಂಬ ಫನ್ ಮಾಡ್ತಿರ್ತೀವಿ. ಆ್ಯಂಡ್ ನಾನು ರೆಡಿ ಆಗೋ ಗ್ಯಾಪಲ್ಲಿ ತುಂಬಾ ಮಜಾ ಮಾಡಿಬಿಟ್ಟಿರ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ಮಾತ್ರ ಮೂಡ್ ಅಪ್ಸೆಟ್ ಆದಾಗ ಸೈಲೆಂಟ್ ಆಗಿರ್ತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಕೇಳಿದೆ ನನ್ನ ಬಗ್ಗೆ, ತುಂಬ ಜನ ನೀವು ಹೇಗಿದ್ದೀರೋ ಹಾಗೆ ಇರಿ ಅಂತ ಹೇಳಿದ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಹೇಗಿದ್ದೀವೋ ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ನೀವು ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದೆ. ಆ್ಯಂಡ್ ಇವ್ರು ನಮ್ಮ ಡೈರೆಕ್ಟರ್ ಸುಧಾಕರ್ ಸರ್ ಅಂತ ಹೇಳಿ. ಆ್ಯಂಡ್ ರಜನಿ ಅಣ್ಣ ಇನ್ನೂ ಬಂದಿರಲಿಲ್ಲ, ಅವನು ನಂದೇ ಇದ್ದಿದ್ದು. ಆ್ಯಂಡ್ ನಾನು ಇನ್ನೇನು ಶಾರ್ಟಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವನು ಬಂದ. ಸೊ ಹಾಗೆ ಅಲ್ಲೇ ರೆಡಿ ಆಗಿಬಿಟ್ಟು ಜಾಯ್ನ್ ಆಗಿಬಿಟ್ಟ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮಿಬ್ಬರದು ಫ್ಲೋ ತುಂಬಾ ಚೆನ್ನಾಗಿರುತ್ತೆ. ನಾವಿಬ್ಬರು ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿ ತೊಗೊಳ್ತೀವಿ. ಅಂದರೆ ಸೀನ್ ಪೇಪರಲ್ಲಿ ಇಲ್ಲದೇ ಇರೋದನ್ನ ಕೂಡ ನಾವು ಆ್ಯಡ್ ಮಾಡಿಕೊಂಡು ನಾವು ತೊಗೊಳ್ತೀವಿ. ಬಿಕಾಸ್ ನಮಗೆ ಆ ಫ್ರೀಡಮ್ನ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸೊ ಅದು ಖುಷಿ ಆಗುತ್ತೆ. ಆ್ಯಂಡ್ ನಾನು ಎಲ್ಲಿ ಓಡ್ತಿದ್ದೆ ಅಂದರೆ ನಮ್ಮ ಅರ್ಪಿ ಸಿಕ್ಕಿದ್ಲು ಅಲ್ಲೇ ಪಕ್ಕದಲ್ಲೇ. ನನಗಂತೂ ಸಿಕ್ಕಾಬಡೆ ಖುಷಿ ಇದೆ. ಅವಳಿಗೆ ಒಂದು ಆಪರ್ಚುನಿಟಿ ಸಿಕ್ಕಿರೋದಕ್ಕೆ, ಅವಳು ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಒಂದು ಆಪರ್ಚುನಿಟಿ ನಮಗೆ ಸಿಗಬೇಕು, ಒಂದು ಕ್ಯಾರೆಕ್ಟರ್ ಸಿಗಬೇಕು ಅಂದರೆ ನಾವು ಎಷ್ಟು ಹರ್ಡಲ್ಸ್ನ ದಾಟಿ ಬಂದಿರ್ತೀವಿ ಅದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಈಸಿಯಾಗಿ ಬಂದು ಕಮೆಂಟ್ ಹಾಕ್ಬಿಡ್ತೀರಾ. ಸಾಧ್ಯ ಆದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅಂದರೆ ಸ್ಕ್ರಾಲ್ ಮಾಡಿಬಿಡಿ, ಅಷ್ಟೇ ಕೇಳ್ಕೊಳ್ಳೋದು. ನನಗಂತೂ ಸಿಕ್ಕಾಬಡೆ ಖುಷಿ ಇದೆ ಅವಳು ಕಲರ್ಸಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇರೋದಕ್ಕೆ. ಆ್ಯಂಡ್ ಹ್ಯಾಪಿ ಫಾರ್ ಹರ್. ಕಂಗ್ರ್ಯಾಚುಲೇಷನ್ಸ್ ಅರ್ಪಿ. ಎಂಡ್ ಆಫ್ ದಿ ಡೇ ಯಾರು 1000 ಮಾತಾಡಲಿ, ನಮ್ಮ ಕೆಲಸ ಅವ್ರಿಗೆ ಉತ್ತರ ಕೊಡಬೇಕು. ಆ್ಯಂಡ್ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಾವೇ ದುಡಿಬೇಕು. ಆ್ಯಂಡ್ ನಂದು ಶೂಟಿಂಗ್ ಬೇಗ ಮುಗೀತು. ನಾನು ಮನೆಗೆ ಬಂದುಬಿಟ್ಟೆ 11:30 ಅಷ್ಟರಲ್ಲಿ. ಸಿಕ್ಕಾಪಡೆ ಖುಷಿ ಆಗುತ್ತೆ. ಅನುಪಲ್ಲವಿಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಇಷ್ಟು ಬೇಗ ಬಿಟ್ಟಿರೋದು ಗೊತ್ತಾ. ಆ್ಯಂಡ್ ನಾನು ಮನೆಗೆ ಬಂದು ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಂಜೆ 5 ಗಂಟೆವರೆಗೂ ನಿದ್ದೆ ಮಾಡಿದೆ. ಸಿಕ್ಕಾಪಡೆ ಖುಷಿ ಆಯಿತು ನನಗೆ. ಓಕೆ ಬಾಯ್.